ಜಿಲ್ಲೆಯಲ್ಲಿ ಪಂಚಮಶಾಲಿ ಮಠದ ಬಸವಜಯ ಮೃತ್ಯುಂಜಯ ಸ್ವಾಮಿಯವರ ನೇತೃತ್ವದಲ್ಲಿ ಪಂಚಮಶಾಲಿಗಳ 2A ಮೀಸಲಾತಿಗಾಗಿ ನಡೆಸಿದ ಹೋರಾಟದಲ್ಲಿ ಲಾಠಿ ಚಾರ್ಜ್ ಮಾಡಿಸುತ್ತಾರೆ. ಮೀಸಲಾತಿ ನೀಡುವವರೆಗೂ ಹೋರಾಟ ಮಾಡುತ್ತೇವೆ ಎಂದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಜಿಲ್ಲಾಧ್ಯಕ್ಷ ನಂದೀಶ್ ಸರ್ಕಾರವನ್ನು ಎಚ್ಚರಿಸಿದರು. ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಮೀಸಲಾತಿಗಾಗಿ ಹೋರಾಟ ಮಾಡುತ್ತಿರುವ ಸ್ವಾಮೀಜಿಯವರಿಗೆ ಲಾಠಿ ಚಾರ್ಜ್ ಮಾಡಿರುವುದನ್ನು ಮಹಾಸಭೆ ವತಿಯಿಂದ ಖಂಡಿಸಲಾಗಿದೆ. ಮೀಸಲಾತಿ ನೀಡದೆ ಇದೇ ರೀತಿ ಲಾಠಿ ಚಾರ್ಜ್ ಮುಂದುವರೆಸಿದರೆ ಮುಂದಿನ ದಿನಗಳಲ್ಲಿ ಸರ್ಕಾರದ ವಿರುದ್ಧ ಬೃಹತ್ ಹೋರಾಟವನ್ನು ಜಿಲ್ಲೆಯಲ್ಲಿ ಹಮ್ಮಿಕೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಮಹಾಸಭಾದ ಜಿಲ್ಲಾ ಉಪಾಧ್ಯಕ್ಷ ಇಂದ್ರೇಶ್, ಕೇಂದ್ರ ಸಮಿತಿ ಸದಸ್ಯ ಮಹದೇವಸ್ವಾಮಿ, ತಾಲೂಕು ಅಧ್ಯಕ್ಷ ಬಾಲಚಂದ್ರಮೂರ್ತಿ, ಮಹದೇವಪ್ಪ, ಪ್ರಧಾನ ಕಾರ್ಯದರ್ಶಿ ಮಂಜೇಶ್, ಖಜಾಂಚಿ ಗುರುಸ್ವಾಮಿ ಹಾಜರಿದ್ದರು. ಇದು ಮಹತ್ವವಾದ ಖಂಡನೆ. ಇದರ ಬಗ್ಗೆ ಮುಂದಿನ ದಿನದಲ್ಲಿ ಬೃಹತ್ವಾಗಿ ಒಂದು ಹೋರಾಟವನ್ನು ಹಮ್ಮಿಕೊಳ್ಳಬೇಕಾಗುತ್ತೆ. ಇದೇ ತರ ಮುಂದುವರೆದ್ರೆ ಸರ್ಕಾರಗಳ ಮೇಲೆ ಬೃಹತ್ ಹೋರಾಟವನ್ನು ನಾವು ಚಾಮರಾಜನಗರ ಜಿಲ್ಲೆಯಲ್ಲಿ ಹಮ್ಮಿಕೊಳ್ಳಬೇಕಾಗುತ್ತೆ. ನಾವು ಕಳೆದ ಬಾರಿ ಮೀಸಲಾತಿ ಹೋರಾಟವನ್ನು ನಾವು ಮಾಡಿದ್ದೇವೆ. ನಮ್ಮ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಕಳೆದ 50-60 ವರ್ಷದಿಂದ ಮೀಸಲಾತಿನ ನಾವು ಕೇಳ್ಕದೆ ಬರ್ತಾ ಇದ್ದೀವಿ. ಎರಡೂ ಸರ್ಕಾರಗಳು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕಣ್ಣು ಮುಚ್ಚಿಕೊಂಡು ಕೂತಿದ್ದೇವೆ, ಗೊತ್ತಾಗ್ತಿಲ್ಲ. ನಾವು ನಮ್ಮ ಹಕ್ಕನ್ನ ಚಲಾಯಿಸಕ್ಕೆ ಹೋದ್ರೆ ಈ ದಿನ ಲಾಠಿ ಚಾರ್ಜ್ ಮಾಡಿ ನಮ್ಮನ್ನ ಒಳಗಾಕೆ ಇದನ್ನ ಮಾಡ್ತಾ ಇದ್ದಾರೆ. ಈ ಸರ್ಕಾರ ಒಂದು ಹಿಟ್ಲರ್ ಸರ್ಕಾರ ಅಂತ ನಾನು ಭಾವಿಸ್ತಾ ಇದ್ದೀನಿ. ದಯವಿಟ್ಟು ಯಾರ್ಯಾರನ್ನ ನೀವು ಕೇಸ್ ಹಾಕಿ ಅರೆಸ್ಟ್ ಮಾಡಿದ ಮುಖಾಂತರ ನೀವು ಯಾರ್ಯಾರನ್ನ ಇದು ಮಾಡಿದಿರ ಅವನ್ನೆಲ್ಲ ಕೂಡಲೇ ಬಿಡುಗಡೆ ಮಾಡಬೇಕು. ಒಂದು. ಎರಡನೇದು, ಇದು ಇನ್ನೂ ದೊಡ್ಡ ಮಟ್ಟದಲ್ಲಿ ಮೀಸಲಾತಿ ಹೋರಾಟ ಶುರುವಾಗಿದೆ. ಆಲ್ರೆಡಿ 50-60 ವರ್ಷಗಳಿಂದ ನಾವು ಹೋರಾಟ ಮಾಡ್ತಿದ್ವಿ. ಇನ್ನು ಮುಂದೆ ತೀವ್ರವಾಗಿ ಖಂಡನೆ ಮಾಡಿ ಎಲ್ಲಾ ಜಿಲ್ಲೆಗಳಲ್ಲೂ ಮೀಸಲಾತಿ ಹೋರಾಟವನ್ನ ಮಹಾಸಭೆ ದೊಡ್ಡ ಮಟ್ಟದಲ್ಲಿ ನಾವು ಮಾಡ್ತೀವಿ. ಬಟ್ ಇದನ್ನ ತಡೆಯಕ್ಕೆ ಬಂದ್ರೆ ಮುಂದೆ ಈಗಿನ ಸರ್ಕಾರ ಮುಂದೆ ಪರಿಣಾಮ ಎದುರಿಸಬೇಕಾಗತ್ತೆ. ಮುಂದೆ ನಾವು ಮೀಸಲಾತಿ ನಾವು ಕೊಡತಕ್ಕ ನಮ್ಮ ಹೋರಾಟ ನಿಲ್ಲಲ್ಲ. ನಮ್ಮ ಚಾಮರಾಜನಗರ ಜಿಲ್ಲೆಯಿಂದ ಬೃಹತ್ ಒಂದು ಮೆರವಣಿಗೆ ಮುಖಾಂತರ, ಪ್ರತಿಭಟನೆ ಮುಖಾಂತರ ಆಲ್ರೆಡಿ ನಾವು ಮಾಡಿದ್ವಿ. ಅದಕ್ಕೂ ಸ್ಪಂದನೆ ಇಲ್ಲ ರಾಜ್ಯ ಸರ್ಕಾರದಿಂದ. ಮುಂದೆ ನಾವು ಇನ್ನೂ ತೀವ್ರವಾಗಿ ಎಲ್ಲ ಜಿಲ್ಲೆಗಳಲ್ಲಿ ಹೋರಾಟ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ವಿ. ಈ ಕೂಡಲೇ ಯಾರು ಲಾಠಿ ಚಾರ್ಜ್ ಮಾಡಿದ್ದಾರೆ, ಯಾವ ಇವರು ಮಾಡಿದ್ದಾರೆ, ಅವರನ್ನೆಲ್ಲ ದಯವಿಟ್ಟು ಕೆಲಸದಿಂದ ವಜಾ ಮಾಡಬೇಕು. ಯಾರು ಇದಕ್ಕೆ ತುಂಬ ಕೊಟ್ಟಿದ್ದಾರೆ, ಅದು ಯಾರು ಮಾಡಿಸಿದ್ದಾರೆ, ಯಾವ ಸರ್ಕಾರ ಮಾಡಿದೆ, ಕೂಡಲೇ ಸರ್ಕಾರನ ವಜಾ ಮಾಡಬೇಕು. ನಮ್ಮ ಸಮುದಾಯವನ್ನ ಕ್ಷಮೆಯಾಚಿಸಬೇಕು. ಅವರು ಕ್ಷಮೆಯಾಚಿಸಿದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಬೃಹತ್ವಾಗಿ ಮುಂದೆ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ, ನಾವು ಮೀಸಲಾತಿ ಬೇಕೇ ಬೇಕು, ಮೀಸಲಾತಿ ಸೇರಿಕೊಂಡ ನಾವು ಹೋರಾಟ ನಿಲ್ಲಿಸಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಮಾಧ್ಯಮದ ಮುಖಾಂತರ ನಾನು ಇಷ್ಟಪಡ್ತಾ ಇದ್ದೀನಿ.